So now ಎಲ್ಲಿಗೆ ಬಂದಿವಿ ನಾವು? Because the recording was not on, I'll repeat it. If ಈ ಲೆಕ್ಕದೊಳಗ he has told you to draw a pie diagram, so you are going to draw a pie diagram. If he had told you draw a suitable diagram, then you would have drawn a component bar diagram or a percentage bar diagram also. So the suitable bar diagram, suitable bar diagram ಅಂತಂದ್ರೆ component ಅಥವಾ percentage. Suitable diagram ಅಂತ ಎರಡು ರೀತಿ ಹೇಳ್ಬೋದು. Draw a suitable diagram ಅಂತಂದ್ರೆ you can go for component bar diagram, percentage bar diagram or pie diagram. ಬರೀ ಏನು draw a suitable diagram ಅಂತಂದ್ರೆ. Draw a suitable bar diagram ಅಂತಂದ್ರೆ you can go for component bar diagram or percentage bar diagram. Suppose he tells draw a pie diagram ಅಂದ್ರೆ pie diagram ನ ತೆಗಿಬೇಕು. Draw a percentage diagram ಅಂದ್ರೆ percentage diagram ನ ತೆಗಿಬೇಕು. Draw a component bar diagram ಅಂದ್ರೆ component bar diagram ನ ತೆಗಿಬೇಕು. ಅರ್ಥ ಆಯ್ತಿದು? If okay, then after that we'll find the total. This is 900, this is 600, then we'll find the square root. Square root of 900 is 30. Okay, now what is the square root of 600? ಅದು ಫುಡ್ 250 ಅದ್ರಿ ಅಮೌಂಟ್ ಏನತ್ತಮ್ಮ? ಫುಡ್ ಅಮೌಂಟ್ ಫ್ಯಾಮಿಲಿ ಬಿ ಇದು 250 ಅದ್ರಿ. ಇಲ್ಲ 240 ಐತಿ. 240 ಐತಿ ಬರ್ದಿ ನೋಡಲ್ಲಿ. ಯಾರು ಮಾತಾಡೋದು? ಸರ್ ಪ್ರಿಯಾ. ಏನಾಯ್ತಪ್ಪಿ 240 ಐತಿ ಅದು? ನೀ ಇದ್ರಾಗ ನೋಡತ್ತೇನು ಫೋಟೋ ಕಳಿಸೋದ್ರಾಗ ನೋಡತ್ತೇನ? ಹಾ ಸರ್ ಅದ್ರ 250 ಅದ್ರಿ. ಇಲ್ಲಪ್ಪಿ 240 ಐತಿ, ನನ್ನ ಕಡೆ ಐತಿ ಬುಕ್. ಅದರ ಫೋಟೋದಾಗ ಏನೋ ಪ್ರಾಬ್ಲಮ್ ಆಗಿರ್ಬೇಕು. ಇಟ್ ಇಸ್ 240 ಓನ್ಲಿ ಡಿಯರ್. It is 240 only, Priya. Is that clear, Priya? Yes, sir. Okay, fine. So next 600 the square root ತೆಗಿರಿ. ಎಷ್ಟು ಬರ್ತದೆ ನೋಡ್ರಿ? 600 the square root 24.49 ಬರ್ತದೆ. ಎಷ್ಟು ಬರ್ತದೆ ಹೇಳ್ರು? ಎಷ್ಟು ಬರ್ತದೆ? 24.49. ಓಕೆ ಫೈನ್. ನಾವು ಈಗ ಏನ್ ಮಾಡ್ಬೇಕು ನೆಕ್ಸ್ಟ್ ಅಂದ್ರೆ ಎಲ್ಲ ಕಡಿಮೆ ಯಾವ್ದದ? 24.49 ಐತಿ. ಇದು ಹೆಚ್ಚದ, 30 ಇದ್ದು ಹೆಚ್ಚದ. ಯಾವ್ದು ಕಡಿಮೆ ಐತಿ ಅದನ್ನ ಒಂದು ಸ್ಟ್ಯಾಂಡರ್ಡ್ ಇಟ್ಕೋಬೇಕು. ಈಗ 24.49 ಇಸ್ ಲೆಸ್. 24.49 ಅಂದ್ರೆ ಒಂದು 20 mm ಅಂತ ಇಟ್ಕೊಂಡ್ಬಿಡ್ರಿ. ಸೊ 30 ಅಂದ್ರೆ ಎಷ್ಟು? 30 ಅಂದ್ರೆ ಎಷ್ಟು? So it is 30 into 24.49. You can make this 24.5 also. Andas 24.5 ಮಾಡಿಬಿಡ್ರಿ ಮುಗಿದೋಗ್ಬಿಡ್ತು ಅಂದಾಜ್. ಇದನ್ನ ಅಪ್ರಾಕ್ಸಿಮೇಟ್ಲಿ 24.5 ಇಲ್ಲ ಹಂಗೆ ಇಟ್ಕೋರಿ, ಏನ್ ಪ್ರಾಬ್ಲಮ್ ಇಲ್ಲ. 24.49 ಇಟ್ಕೋರಿ, ಕನ್ಫ್ಯೂಸ್ ಆಗ್ತದೆ. ಡಿವೈಡೆಡ್ ಬೈ ವಾಟ್? ಸಾರಿ, ಹಿಯರ್ 30 into 20 divided by 24.49. So what is the answer for this? 16.32. ಹಂಗಂಗ ಆಗ್ತೈತದು? ಹಂಗಂಗ ಆಗ್ತೈತದು? So sorry sir, 24.4. 24.49 ಬತ್ತಿಲ್ಲದು ಅಥವಾ ಎಟ್ಟೆ ಬರ್ತದೆ? ಯಾಕಂದ್ರೆ 600 ಹಾಕಿಲ್ಲ ಇದು. 20 ಇಷ್ಟೇ ಬರ್ಲಿ ಬರ್ತದೆ. ಸೊ ಅಪ್ರಾಕ್ಸಿಮೇಟ್ಲಿ 24.5. This is equal to 24.5 approximately. ಸೊ ಇದನ್ನ ನೀನು 20 mm ಹಿಡಿದ್ರೆ ಇದು 24.5 mm ಹಿಡಿದು ಆಯ್ತಾ? ಸೊ ರೇಡಿಯಸ್ in mm.
ಅರ್ಥ ಆಯ್ತು ಹೆಂಗ್ ಬಂತು ಅಪ್ರಾಕ್ಸಿಮೇಟ್ಲಿ 24 ಇದು ಆಕ್ಚುಲಿ 24.49 ಬರ್ತದೆ. You will write it approximately 24.5. Clear? Is that clear? All of you? Okay, now we'll move ahead. ಈಗ ನಾನು ಏನು ಮಾಡೋಣ ಅಂದ್ರೆ ಫರ್ದರ್ ಕ್ಯಾಲ್ಕುಲೇಷನ್ಸ್ ಮಾಡೋಣ. ಇದು I'll erase this. ಇದನ್ನ ಅಳಗಿಸ್ತೇನೆ. ಫರ್ದರ್ ಕ್ಯಾಲ್ಕುಲೇಷನ್ಸ್ ಮಾಡೋಣ. ಫರ್ದರ್ ಏನ್ ಮಾಡಬೇಕು? ಆಂಗಲ್ ಫಾರ್ ಫ್ಯಾಮಿಲಿ ಎ, ಆಂಗಲ್ ಫಾರ್ ಫ್ಯಾಮಿಲಿ ಬಿ, ಕ್ಯುಮುಲೇಟಿವ್ ಆಂಗಲ್ ಎ, ಕ್ಯುಮುಲೇಟಿವ್ ಆಂಗಲ್ ಫಾರ್ ಬಿ. ಸೊ ನೆಕ್ಸ್ಟ್ ಆಂಗಲ್ ಕ್ಯಾಲ್ಕುಲೇಟ್ ಮಾಡಬೇಕು. ಪೈ ಚಾರ್ಟ್ ಗೆ ಆಂಗಲ್ ಬೇಕಾಗ್ತದ. ಆಂಗಲ್ ಫಾರ್ ಫ್ಯಾಮಿಲಿ ಎ, ಆಂಗಲ್ ಅಂತ ಬರೀರಿ ಫಾರ್ ಫ್ಯಾಮಿಲಿ ಎ ಅಂಡ್ ಫಾರ್ ಫ್ಯಾಮಿಲಿ ಬಿ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್. Then cumulative angle, then cumulative angle for family A and for family B. Okay, let us calculate angles and cumulative angles. Angle for A 280 divided by total ಎಷ್ಟು 900 into ಎಷ್ಟು 360. So what is the angle? 111.9. Similarly 200 next. 200 divided by 900 into 360. That is 39.99. Sorry, 100. Okay. Then you have 79.99. Then you have 23.99. Then you have 31.99. Sir, Then you have 70. Here. ಇದು ರೌಂಡ್ ಫಿಗರ್ ತಗೊಂಡ್ರೆ ಬರಲ್ಲ ಏನ್ರಿ ಸರ್?
ಹಾ ರೌಂಡ್ ಫಿಗರ್ ತೋರ್ಲ ನಡೀತೈತ್ರಿ ನಾ ಸರ್. ಮುಂದ್ ನೋಡ್ತೀನಿ ಎಷ್ಟ್ ಕಡಿಮೆ ಬೀಳ್ತತ. ಹಾ ಎಷ್ಟ್ ಕಡಿಮೆ ಬೀಳ್ತದ ನೋಡ್ಕಿಶನ್ ಮಾಡ್ಬೇಕಂತ ಬಿಟ್ಟಿನಿ ನಾನು. ಆಯ್ತಾ ಹಾ ರೀ. ಯು ಕ್ಯಾನ್ ಆಲ್ವೇಸ್ ಹಾ ಟೇಕ್ ರೀ. ದಟ್. ಎಷ್ಟ್ ಹಾ ಕಡಿಮೆ ಓಕೆ ಬೀಳ್ತದ ಸರ್. ನೋಡುದು, ಎಷ್ಟ್ ಕಡಿಮೆ ಹಾ ರೀ. ಬೀಳ್ತದ ನೋಡಿ ಅಷ್ಟ್ ಅಡ್ಜಸ್ಟ್ ಮಾಡ್ಬೇಕಂತ ನಾನು. ಅರ್ಥ ಆಯ್ತು. ಆಯ್ತು? ಹಾ ರೀ. And the last one is 72. Last one is 72. Similarly for family B, it is 144, then 36, then 59.99, then 47.98, then 23.98, then 47.9 ಅದ ನೋಡ್ರಿ ಎಷ್ಟು ಬರ್ತದೆ 80 ಅದ 80 divided by 600 48 ಅದ 48 ನೋಡ್ರಿ ಕರೆಕ್ಟ್ ಅದಲ್ಲಿ ನೋಡ್ಕೋರಿ ಸ್ವಲ್ಪ ಚೆಕ್ ಔಟ್ ಪ್ರಾಪರ್ಲಿ. ಈ ಕಡೆ ಹೆಂಗ್ ಮಾಡೋದು ಇದು 240 divided by 600 into 360 ಮಾಡೋದು ಹೆಂಗ 240 divided by 600 ಒಂದು ಗುಣ ಹಚ್ಚಬೇಕು into 360 ಎಷ್ಟಾಗ್ತದ ಕರೆಕ್ಟ್ ಆಗೈತಿ ಕ್ಯಾಲ್ಕುಲೇಷನ್ ಚೆಕ್ ಮಾಡ್ಕೊರಿ ಒಮ್ಮೆ. ಸ್ವಲ್ಪ ಇದು ರೌಂಡೇ ಬರಾಕತ್ತದ ನನಗ ಇಲ್ಲಿ ತಪ್ಪು ಮಾಡಿರ್ಬೇಕು. ಐ ವಿಲ್ ಚೆಕ್ ಔಟ್ ಮತ್ತೊಮ್ಮೆ ಚೆಕ್ ಮಾಡ್ತೇನೆ ನಾನು. ಸೊ ಫಸ್ಟ್ ಒನ್ 280 divided by 900 into 360 112. This is 112. Okay. Next 100 divided by 900 into 360 is 40. Mobile lag hin barlikattoda mostly alli scientific calculator use ಮಾಡ್ಯಾರ. Then 200 divided by 900 into 360 is 80. This is 80. Then 60 divided by 900 into 360 is 24. 24. Then 80 divided by 900 into 360 is 32. 32. Then then 32, then 180 divided by 900 into 360 is 72, correct. Then we have 240 divided by 600 into 360, 144, correct. Then we have 360 divided by 600, 0.6 into 0.6 into 40. Family B 60 or 60. 36 correct ada. 0.6 into 100. 60 correct ada. Next 0.6 into 80. 48. And this is 48. Then 0.6 into 40. 24. This is 24. Then 0.6 into 80 again.
162 is again 48. So check ಮಾಡ್ರಿ total 300 ಆಗ್ತದಲ್ಲ. Check out. Check out if it is 300 or not. 112 plus 40, 152. 152 plus 80, 232 plus 24, 242, 252, 256, 258, 288, Sir, 290 plus 70, 360. This is exactly 360. 1 second, ma. 144 plus 6, 150, 3180 plus 60, 240, 288, 292, 302, 312, 320 plus 40, 360. Exactly 360. Ha, ಹೇಳ್ರಿ. ನಾನು ಆನ್ಸರ್ ಹೇಳಾಕತ್ತಿದ್ದೆ ರೀ. ಕರೆಕ್ಟ್ ಆಗೈತಿಲ್ಲ ಕ್ಯಾಲ್ಕುಲೇಷನ್ ಕರೆಕ್ಟ್ ಆಯ್ತಾ? ಹಾ ರೀ, ಕರೆಕ್ಟ್ ಆಗೈತ್ರಿ. ವೆರಿ ಗುಡ್, ವೆರಿ ಗುಡ್. ನೆಕ್ಸ್ಟ್ ಏನ್ ಮಾಡೋದು? ಸೀದಾ ಡಯಾಗ್ರಾಮ್ ತೆಗೆದಿಗೆ. ನೆಕ್ಸ್ಟ್ ಡ್ರಾ ದ ಡಯಾಗ್ರಾಮ್ ನೆಕ್ಸ್ಟ್. ಸೊ ಫಸ್ಟ್ ಡಯಾಗ್ರಾಮ್ದು ರೇಡಿಯಸ್ ಎಷ್ಟಿರಬೇಕು? ಫ್ಯಾಮಿಲಿ ಎದ್ದು ಯಾರಾದ್ರೂ ಹೇಳ್ತೀರಾ? 20 ಫ್ಯಾಮಿಲಿ mm. ಏದ್ ರೇಡಿಯಸ್ ಎಷ್ಟಿರಬೇಕು? ಫ್ಯಾಮಿಲಿ ಏದಮ್ಮ, ಫ್ಯಾಮಿಲಿ ಏದು ಫ್ಯಾಮಿಲಿ ಏದ್ ಎಷ್ಟಿರ್ಬೇಕು ರೇಡಿಯಸ್? ಯಾಕ್ರು ಏನಾಯ್ತು? 25 mm. 24.5. ಯಾರು ಮಾತಾಡೋದು? Sir, round figure 25 ಆಗ್ತದೆ. ನಡೀತದ ರೌಂಡ್ ಫಿಗರ್ 25 ತಗೊಂಡು ನಡೀತದ. ಪ್ರಿಯಾ ಏನ? ಹಾ ಸರ್. 24.5 ತಗೊಳ್ಳೋದು ಸ್ವಲ್ಪ ಕಷ್ಟ. 25 ತಗೊಂಡ್ರೆ ನಡೀತದೆ. ಇದು 20 mm. ಓಕೆ, ಸೊ we shall start now. Two circles, one radius of 24.5 approximately 25 mm, ಇನ್ನೊಂದು 20 mm. ಸೊ ನೀವು ಕರೆಕ್ಟ್ ಅದ್ರ ಪ್ರಕಾರ ತೆಗಿರಿ. ನಾನು ಅಪ್ರಾಕ್ಸಿಮೇಟ್ಲಿ ತೆಗಿತೀನಿ, ನೀವು ಕರೆಕ್ಟ್ ಆಗಿ ತೆಗಿರಿ. ಒಂದು the first diagram, the radius is 24.5. Okay, ನೀವು ಅಪ್ರಾಕ್ಸಿಮೇಟ್ಲಿ 25 ತಗೊಂಡ್ರು ಕೂಡ ಬರೆಯೋದು ಮಾತ್ರ 24.5 mm ಬರಿಬೇಕು. ಅರ್ಥ ಆಯ್ತು? ಇಸ್ ದಟ್ ಕ್ಲಿಯರ್? ಅದಕ್ಕಿಂತ ಮುಂದೆ ಮೊದಲ ಟೈಟಲ್ ಬರಿಬೇಕು. ಟೈಟಲ್ ಆಫ್ ದ diagram. What is the title of the diagram? What should be the title of the diagram? Pie diagram showing items of expenditure of family A and B. Expenditure
details ಅದರ ಡೀಟೇಲ್ ಐತಲ್ಲ ಆಫ್ ಫ್ಯಾಮಿಲಿ A and B. Pie diagram showing expenditure details of family A and B. Okay. Now, start up. First, ಈ ರೀತಿ horizontal line ಹೊಡೆದ್ರೆ cumulative angle calculate ಮಾಡಬೇಕಲ್ಲ. First A 112 plus 40 152 plus 80 232 plus 24 42 52 256 plus 32 86 288 plus 70 360. Next 144 plus 36 174 182 plus 60 242 plus 48 250 plus 40 290 290 plus 24 314 something somewhere I went wrong 144 174 174 plus 180 180 plus 60 240 240 plus 48 288 288 plus 24 98 308 312 plus 320 40 360 so ಈ ರೀತಿ ನಾವು ತಗೋತೀವಿ ಈಗ ಇನ್ನೊಂದು ಅದಕ್ಕೆ ಸ್ವಲ್ಪ ಸಣ್ಣದು this is 24.5 next 28 sorry 20 mm ಸ್ವಲ್ಪ ಸಣ್ಣ okay ಸ್ವಲ್ಪ ಸಣ್ಣ that's how this is 20 mm radius mm ಅಂತ ತೋರಿಸಬಹುದು mm this is for family A clear ಆಗಬೇಕು family A ಅಂತ ಬರಿಬೇಕು ಇದಕ್ಕೆ and this is for family B okay now let us draw the angles first one 112 90 ಇಲ್ಲಿ ಅದ 90 plus ಎಷ್ಟು 112 90 plus 22 so approximately ಇಲ್ಲಿ ಬರ್ತದೆ next 152 180 ದಾಗ ಎಷ್ಟು ಮೈನಸ್ ಮಾಡಬೇಕು 152 around 30 degree ಮೈನಸ್ ಮಾಡಬೇಕು so you will get approximately here next 232 270 230 ಒಂದು 40 degree ಕಡಿಮೆ ಆಗ್ತೈತಿ approximately ಇಲ್ಲಿ ಬರ್ತದೆ ನೀವು ಇದನ್ನ ಹೆಂಗ್ ತೆಗಿಬೇಕು ಪ್ರೊಟೆಕ್ಟರ್ ತೆಗಿಬೇಕು ಪ್ರೊಟೆಕ್ಟರ್ ನಿಮ್ಗೆ ಇರ್ತದಲ್ಲ ಪ್ರೊಟೆಕ್ಟರ್ ಈ ರೀತಿ ಇರ್ತದೆ ನೋಡ್ರಿ ಕಲ್ತಿರ್ತೀರ ಹೈಸ್ಕೂಲ್ ನಾಗ ಹಿಂಗ ಇರ್ತದ ಕರೆಕ್ಟಾ 90 degree 180 degree 0 degree ಹಿಂಗ ಇರ್ತದ ಗೊತ್ತದಲ್ಲ ಪ್ರೊಟೆಕ್ಟರ್ ಇದನ್ನ ಯೂಸ್ ಮಾಡಿ ತೆಗಿಬೇಕಪ್ಪ ನಾ ಅಂದಾಜ್ ತೆಗಿಯತ್ತ ನೀವು ಅಂದಾಜ್ ತೆಗಿಬೇಡ್ರಿ ಅರ್ಥ ಆಯ್ತು ಎಲ್ಲರಿಗೆ ಈ ಪ್ರೊಟೆಕ್ಟರ್ ಹಿಡಿದು ಇಲ್ಲಿಂದ ಹಿಡಿದು ತೆಗಿಬೇಕು ಇಸ್ ದಟ್ ಕ್ಲಿಯರ್ ಯಾರು ಹೂ ಅಂತಪ್ಪ yes sir ಓಕೆ Yes, sir. ಎಲ್ಲಿಗೆ ಬಂತೀಗ 112 ಆಯ್ತು 152 ಆಯ್ತು 232 ಆಯ್ತು ನೆಕ್ಸ್ಟ್ ಸಾರಿ 256 232 256 232 256 256 ಅಂದ್ರೆ approximately ಇಲ್ಲಿ ಬರ್ತದೆ 232 approximately ಇಲ್ಲಿ ಬರ್ತದೆ ಓಕೆ ನೆಕ್ಸ್ಟ್ 232 256 ಆಗಣ 288 270 plus 18 degree 288 then 360 that's all similarly 144 ಇಲ್ಲಿ 90 ಆಯ್ತು 90 plus 54 approximately ಇಲ್ಲಿ ಬರ್ತದೆ 144 then 180 means exactly this much this is 180 then 240 270 minus 30 ಸ್ವಲ್ಪ ನೀಟ್ ಆಗಿಲ್ಲ ಇದು
180 against the 240. 240 is 270 minus 30. This is 240 approximately. Then okay, 240 then 288. 270 plus 18 is 288. Then after that 312 and 360. 312 and 360. That's all. Clear ಆಯ್ತಾ? So now the hashing ಮಾಡಬೇಕು. Do proper hashing for this. First food. Food ಗೆಲ್ಲ horizontal line ಹೊಡೆದ್ಬಿಡ್ರಿ. ಎಲ್ಲಕ್ಕಿಂತ ದೊಡ್ಡದು. Food keep horizontal lines like this. Okay. Horizontal lines. Then food ಹಾಕೋಣ next. ಇದಕ್ಕೂ horizontal line. ಅದಕ್ಕೆ horizontal line, ಇದಕ್ಕೂ horizontal line ಆಗಬೇಕು. After that clothing we shall go for dots. Clothing dots ಮಾಡ್ಬಿಡ್ರಿ. Clothing dots. After that, next one, house rent. House rent, we can go for vertical lines. Vertical lines ಹೋಗ್ಬೋದು. House rent vertical lines. Then we have education. Education, you can go for education hang ಮಾಡ್ತೀರಿ. Small circles like this. Like this you can do. You can do like this circles. For this also house rent ಇದೇ ರೀತಿ ಮಾಡ್ರಿ. 1 2 3 4 education ಅದ. Education ಗೆ ಇದೇ ರೀತಿ ಮಾಡ್ರಿ.
This is for education. Neat ಮಾಡಬೇಕು, ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ನೀಟ್ ಮಾಡಬೇಕು. Neatness has got marks. And diagrams are there, diagram neat ಇರಲೇಬೇಕು. This is 1, 2, 3, 4. Fourth one is education. Then fuel. Fuel you can go for vertical dashed lines vertical like this. This is for fuel ಈ ರೀತಿ ಮಾಡ್ಬೋದು. Vertical dashed lines. This is for fuel. Then miscellaneous horizontal dashed lines. Horizontal dashed lines. ಇಲ್ಲ ಇನ್ನೊಂದು ಹಾಗೆ ಐತಿ, ಇದಕ್ಕೆ ಕಲರ್ ಕೋಡಿಂಗ್ ಮಾಡ್ಬೋದು. ನೀವು ಬೇರೆ ಬೇರೆ ಕಲರ್ಸ್ ಕೊಡ್ಬೋದು ಇದಕ್ಕೆ. ಇಂಡೆಕ್ಸ್ ನಲ್ಲಿ ಆ ಕಲರ್ಸ್ ತೋರಿಸ್ಬಿಟ್ರೆ ಮುಗೀತು. ಯೂಶಲಿ ನ್ಯೂಸ್ ಪೇಪರ್ ಅದು ನೋಡ್ತೀರಿ ನೀವು, ಕಲರ್ಸ್ ಇರ್ತಾವೆ ಬೇರೆ ಬೇರೆ ಕಲರ್ಸ್. ಯಾಕಂದ್ರೆ ಇಷ್ಟೆಲ್ಲ ಮಾಡೋದಕ್ಕಿಂತ ಕಲರ್ಸ್ ಹಾಕೋದು ಬೆಸ್ಟ್ ಅಂತ ಹೇಳಿ. ಓಕೆ, ನೀವೇನ್ ಮಾಡ್ಬೋದು, ಇದಕ್ಕೊಂದು ಕಲರ್ ಬೇರೆ, ಇದಕ್ಕೆ ಬೇರೆ, ಇದಕ್ಕೆ ಬೇರೆ, ಇದಕ್ಕೆ ಬೇರೆ, ಇದಕ್ಕೆ ಬೇರೆ, ಇದಕ್ಕೆ ಬೇರೆ. ಇದಕ್ಕೇನ್ ಕಲರ್ ಕೊಟ್ಟಿರ್ತಾರೆ ಅದೇ ಕಲರ್ ಇದಕ್ಕೂ ಕೊಡ್ಬೇಕು, ಇದಕ್ಕೇನ್ ಕೊಟ್ಟಿರ್ತಾರೆ ಅದೇ ಕಲರ್ ಇದಕ್ಕೂ ಕೊಡ್ಬೇಕು. ಆ ರೀತಿ ಕಲರ್ ಮಾಡಿ ಇಲ್ಲಿ ಇಂಡೆಕ್ಸ್ ನಲ್ಲಿ ಕಲರ್ಸ್ ಕೊಟ್ಬಿಟ್ಟು ತೋರಿಸ್ಬೋದು. ದಟ್ ಆಲ್ಸೋ ಕ್ಯಾನ್ ಬಿ ಡನ್. Next, we have to go for index. Index, first one, horizontal straight lines. Second one, index to neat ಆಗಿ ತೆಗಿರಪ್ಪ, ಕಚ್ಬಿಚ್ಚಿ ಮಾಡಬೇಡ್ರಿ. Second one dotted. Third one vertical lines. Fourth one small circles, bubbles also you can tell. This fifth one vertical dashed lines, dash gap like this. Then you have last one, horizontal dashed lines. So this is for what? This is for food. And this one is for, after food, clothing. And this one is for house rent. Next, this is for education. And this is for fuel expenses. And last one for miscellaneous. That's all. Any doubts here? If you have any doubts, you can ask me very freely. This is for family A. Family, sorry. B. Family B. This is for family A. Family A. Okay.
Now, let me know if you have any doubts. Another doubts is there? Otherwise, we'll move on to the next problem. ಸರ್ Here. ಸರ್ ರೇಡಿಯಸ್ ಹೆಂಗ್ ತಕ್ಕೋತಾರ ಇನ್ನೊಂದ್ಸಲ ಹೇಳ್ರಿ ಸರ್. ಯಾರು ಮಾತಾಡೋದು? ನಾ ಮೇಘಾ ಅದೇನ್ರಿ. ಯಾರು ಮಾತಾಡೋದು? ಹಾ? ಮೇಘಾ 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 ಹೊಂಬಾಳ. ಅಚ್ಚಾ ಅಚ್ಚಾ. ಹಾ, yes. ಲೇಡೀಸ್ ಹೆಂಗ್ ತೆಗಿತಾರಬೇಕಾ? ಓಕೆ ಫೈನ್. ಒಂದ್ ಸೆಕೆಂಡ್. ಈಗ ನೋಡ್ರಿ, ಫಸ್ಟ್ ಇದಕ್ಕೆ ಎಷ್ಟು ಕೊಟ್ಟಿರ್ತಾನೆ ನಿಮ್ಗೆ ಡೇಟಾ, ಎಷ್ಟು ಕೊಟ್ಟಿರ್ತಾನ? ಇಷ್ಟು ಕೊಟ್ಟಿರ್ತಾನ ನೋಡ್ರಿ. ಇದು ಉಳ್ಕಿದ್ ನೀವು ಮಾಡ್ಕೋತೀರಿ, ಆಂಗಲ್ ಗಿಂಗಲ್ ಎಲ್ಲ ನೀವು ಮಾಡ್ಕೋತೀರಿ. ಇಷ್ಟು ಕೊಟ್ಟಿರ್ತಾನೆ ಡೇಟಾ. ಫ್ಯಾಮಿಲಿ ಎ ಫ್ಯಾಮಿಲಿ ಬಿ ಕೊಡ್ಬೋದು, ಅಥವಾ ಬೇರೆ ಏನಾದ್ರು ಡೇಟಾ ಕೊಡ್ಬೋದು. ಆಯ್ತಾ? ಮೊದಲು ಇದರ ಬಗ್ಗೆ ಡೇಟಾ ಇತ್ತು, ಫಸ್ಟ್ ಫೈರ್ ಪೇರ್, ಸೆಕೆಂಡ್ ಫೈರ್ ಪೇರ್, ಥರ್ಡ್ ಫೈರ್ ಪೇರ್ ಇತ್ತು. ಸೊ ಅದರದ್ದು ಟೋಟಲ್ ಮಾಡ್ಕೋತೀರಿ ಫಸ್ಟ್. ಫ್ಯಾಮಿಲಿ ಎ ಟೋಟಲ್ 900 ಆಯ್ತು, ಫ್ಯಾಮಿಲಿ ಬಿ 206, ಫ್ಯಾಮಿಲಿ ಎ ಟೋಟಲ್ 900 ಆಯ್ತು, ಫ್ಯಾಮಿಲಿ ಬಿ ಟೋಟಲ್ 600 ಆಯ್ತು. ಆಫ್ಟರ್ ಟೋಟಲ್ ಏನ್ ಮಾಡ್ಬೇಕು? ಆ ಟೋಟಲ್ ಸ್ಕ್ವೇರ್ ರೂಟ್ ತೆಗಿಬೇಕು. ಈಗ 900 ಅದ, 900 ಸ್ಕ್ವೇರ್ ರೂಟ್ ಎಷ್ಟು ಆಗ್ತದ? 30 ಆಗ್ತದೆ. ನೆಕ್ಸ್ಟ್ ಫ್ಯಾಮಿಲಿ ಬಿ ಟೋಟಲ್ 600, ಅದರದ್ದು ಸ್ಕ್ವೇರ್ ರೂಟ್ ಎಷ್ಟು ಆಗ್ತದ? 24.49. ಕರೆಕ್ಟಾ? ಓಕೆ, ಈಗ ಸ್ಕ್ವೇರ್ ರೂಟ್ ತೆಗೆದ ಬಳಕ ಇವು ಎಲ್ಲಾದ್ರಾಗ ಎರಡರಾಗ ಕಡಿಮೆ ಯಾವ್ದೈತೆ ನೋಡುದು, ಮೂರಿದ್ರೆ ಮೂರಾಗ ಕಡಿಮೆ ಯಾವ್ದೈತೆ ನೋಡುದು. ಆಯ್ತಾ? ಈಗ ಲಾಸ್ಟ್ ಲೆಕ್ಕದಾಗ ಮೂರಿದ್ದು, ಫಸ್ಟ್ ಫೈರ್ ಪ್ಲಾನ್, ಸೆಕೆಂಡ್ ಫೈರ್ ಪ್ಲಾನ್, ಥರ್ಡ್ ಫೈರ್ ಪ್ಲಾನ್, ಅವರ ಮೂರಿದ್ದು. ಇದ್ರಾಗ ಎರಡೇ ಅದಾವ, ಎರಡರಾಗ ಯಾವ್ದು ಕಡಿಮೆ ಐತಿ? 24.49 ಕಡಿಮೆ ಐತಿಲ್ಲ? ಹಾ, ಸೊ ಏನ್ ಮಾಡ್ಬೇಕು? 24.49 ಅಂದ್ರ ಒಂದ್ ಯಾವ್ದೋ ರೇಡಿಯಸ್ ನನ್ ಪೇಜ್ ಕರೆಕ್ಟ್ ಕೊಟ್ಟಿರ್ತದಲ್ಲ, ರೇಡಿಯಸ್ ಸರ್ಕಲ್ ತೆಗಿಬಹುದು. ಸರ್ಕಲ್ ಎಷ್ಟು ರೇಡಿಯಸ್ ತೆಗಿಬಹುದು ಅಂದಾಜ್. ಅತಿ ದೊಡ್ಡ ನೀವು ಒಂದು 100 mm ತೊಗೊಂಡ್ಬಿಟ್ರೆ ಅಂದ್ರೆ ನಿಮ್ ಪೇಜ್ ಹೊರಗೆ ಬಂದ್ಬಿಡ್ತೈತೆ ರೇಡಿಯಸ್. ನಿನ್ ಪೇಜಿಗೆ ಕರೆಕ್ಟ್ ಯಾವ್ದೋ 20 mm 25 mm ನಿನ್ ಪೇಜ್ ಕರೆಕ್ಟ್ ಆಗ್ತದೆ. ಸೊ ಇದಕ್ಕ ಎಲ್ಲಕ್ಕಿಂತ ಸಣ್ಣದೇನಿಲ್ಲ, ಅದಕ್ಕೆ 20 mm ಅಂದಾಜ್ 20 mm ಅಂತ ಹೇಳಿ ನಾವು ಅಸ್ಯೂಮ್ ಮಾಡ್ತೀವಿ. 24.49 20 mm ಅಂದ್ರ ಕರೆಕ್ಟಾ? 24.49 20 mm ಅಂದ್ರ ನೆಕ್ಸ್ಟ್ ಯಾವ್ದು? 30 ಅದಿಲ್ಲ? 30 ಎಷ್ಟು ಅಂತ ಕೇಳೋದು. ಇದಕ್ಕೆ 24.49 20 mm ಅಂತ ಅಸ್ಯೂಮ್ ಮಾಡ್ಕೊಂಡು ನೆಕ್ಸ್ಟ್ 30 ಅದ, 30 ಎಷ್ಟು ಇರ್ಬೇಕು ಅಂತ ಕ್ವಶನ್ ಕೇಳೋದು. ಸೊ ಇದನ್ನ ಹೆಂಗ್ ಕ್ಯಾಲ್ಕುಲೇಷನ್ ಮಾಡ್ತೀವಿ ನಾವು? ಇದ್ರ ಕ್ಯಾಲ್ಕುಲೇಷನ್ ಹಿಂಗ್ ಮಾಡ್ತೀವಿ. ಓಕೆ, 30 ಇದನ್ನ ಮಲ್ಟಿಪ್ಲೈ ಮಾಡ್ತೀವಿ. 30 into 20, 30 into 20 ಹೋಲ್ ಡಿವೈಡೆಡ್ ಬೈ ಇದು 24.49. ಇದು ಮಾಡಿದ ಕೂಡಲೇ ಎಷ್ಟು ಬರ್ತದೆ ನಮ್ಗ? ವಿ ವಿಲ್ ಗೆಟ್ 24.49 ಬರ್ತದೆ ಮಾತ್ರ. ಆಯ್ತಾ? ವಿಚ್ ಇಸ್ ಅಪ್ರಾಕ್ಸಿಮೇಟ್ಲಿ 24.5 ಅಂತ ಇಟ್ಕೋಬಹುದು, ಅಥವಾ 25 ಅಂತ ಇಟ್ಕೋಬಹುದು. ಸೊ ಇದನ್ನ 24.45 ಈ ರೀತಿ ಬರ್ತದೆ. ಆಯ್ತಾ? ಇದು 24.5 ನಿಮ್ಗ ಲೆಂತ್ ಕಂಡುಹಿಡಿದು ಸ್ವಲ್ಪ ಕಷ್ಟ, ಅದಕ್ಕೆ 25 ಇಟ್ಕೋಬಹುದು ಬೇಕಾದ್ರೆ. ಸೊ ಇದು 24.5 ಅದ, ಇದು 20 ಅದ. 20 ಇರದ ಫ್ಯಾಮಿಲಿ ಬಿ 20 mm ರೇಡಿಯಸ್ ತೊಗೊಂಡಿ. ರೇಡಿಯಸ್ ಅಂದ್ರೆ ಇಲ್ಲಿಂದ ಹಿಡಿದ ಇಲ್ಲಿ ತರ ಡಿಸ್ಟೆನ್ಸ್. ಇದು 20, ಇಲ್ಲಿ 24.5. ಅದನ್ನ ತಗೊಂಡು ಆಮೇಲೆ ಸರ್ಕಲ್ ತೆಗೆಯೋದು. ಇದು 20 mm ತಗೊಂಡು ರೇಡಿಯಸ್ ತಗೊಂಡು ಸರ್ಕಲ್. ಕ್ಲಿಯರ್ ಆಯ್ತಮ್ಮ? ಓಕೆ ಸರ್. ಓಕೆ, ಗುಡ್. ಮತ್ತೇನಾದ್ರೂ ಡೌಟ್ ಅದ ನೋಡ್ರಿ ಯಾರಿಗಾರೆ? ಎನಿ ಅದರ್ ಡೌಟ್ಸ್? Do you have any other doubts? No doubt till nagat. Very good. If you don't have doubt, I'll be the happiest person. We'll take your attendance just a moment. Here, nothing doubt is clear. Any problem illa. I don't have any problem. You can ask me.
ಸೊ ಎನಿ ಡೌಟ್ಸ್ ಅಗೇನ್? ಏನು ಇಲ್ಲ ಅಂದ್ರೆ ಹೋಮ್ವರ್ಕ್ ಪ್ರಾಬ್ಲಮ್ ಕೊಡ್ತೀನಿ, ಹೋಮ್ವರ್ಕ್ ಪ್ರಾಬ್ಲಮ್ ಮಾಡಿಬಿಡ್ರಿ, ಮುಗೀತು. ಡಯಾಗ್ರಾಮ್ಸ್ ಮುಗಿದು ಎಲ್ಲ. ದಟ್ ಕಂಪ್ಲೀಟ್ಸ್ ಡಯಾಗ್ರಾಮ್ಸ್. ನಾಳೆಯಿಂದ ಗ್ರಾಫ್ಸ್ ಸ್ಟಾರ್ಟ್ ಮಾಡೋಣ. ಗ್ರಾಫ್ ಪೇಪರ್ ತರಬೇಕು. Diagrams are over now. Tomorrow onwards we'll start graphs. So to bring the graph papers, I will give you certain homework problems. ಅವೆಲ್ಲ ಹೋಮ್ವರ್ಕ್ ಮಾಡಿಬಿಟ್ರಿ, ಬಹಳ ಹೋಮ್ವರ್ಕ್ ಪ್ರಾಬ್ಲಮ್ಸ್ ಮಾಡ್ಕೊಂಡ್ಬಿಟ್ರಿ ಎಲ್ಲ. ಓಕೆ, ನೋಡ್ರಿ ಹೋಮ್ವರ್ಕ್ ಪ್ರಾಬ್ಲಮ್ ಎಲ್ಲಿಂದ ಅದ ಹೇಳ್ತೀನಿ ನಿಮ್ಗ. ಐ ಹೋಪ್ ಎಲ್ಲ ಮಾಡ್ಯಾವ, ಏನು ಹೋಮ್ವರ್ಕ್ ಪ್ರಾಬ್ಲಮ್ ಇಲ್ಲ. ನೋಡೋಣ ಸ್ಟಿಲ್. ನೀವು ಇದು ಮಾಡಿರಲ್ಲ, ಕಾಂಟಿನೆಂಟ್ಸ್ ಮಾಡಿರ? ಕಾಂಟಿನೆಂಟ್ಸ್ ಮಾಡಿಲ್ಲಲ್ಲ? Okay, first ಇದು ಪರ್ಸೆಂಟೇಜ್ ಬಾರ್ ಡಯಾಗ್ರಾಮ್ ಐತಿ. ಫಸ್ಟ್ ಹೋಮ್ವರ್ಕ್ ಇದು. ರಿಪ್ರೆಸೆಂಟ್ ದ ಫಾಲೋಯಿಂಗ್ ಡೇಟಾ ಬೈ ಪರ್ಸೆಂಟೇಜ್ ಬಾರ್ ಡಯಾಗ್ರಾಮ್ ಆಫ್ ಎಕ್ಸ್ಪೆಂಡಿಚರ್ ಆಫ್ ಟು ಫ್ಯಾಮಿಲೀಸ್. ಮಾಡೇವೆ ನೋಡ್ರಿ, ಇದು ಮಾಡ್ಲಿಕ್ಕಂದ್ರೆ ಮಾಡ್ರಿ, ಇಲ್ಲಂದ್ರೆ ಬಿಟ್ಬಿಡ್ರಿ. ಇದೇ ಲೆಕ್ಕ ಮಾಡೇವೆ ನೋಡ್ರಿ ಮೊದಲ. $916 ಆಗ್ತೈತಿ. Whether we have done this or not, you see. ಹೇಳ್ರಪ್ಪ ಯಾರಾದ್ರು. 280, 250, 160, 100, 200 ಮಾಡ್ರಿ, ಮಾಡ್ಬಿಡ್ರಿ. Because the following data by a percentage diagram of two families. ಈ ರೀತಿ ಬರ್ತೈತೆ. ಪರ್ಸೆಂಟೇಜ್ ಬಾರ್ ಡಯಾಗ್ರಾಮ್ 200% ಆಗ್ತೈತೆ. ಫಸ್ಟ್ ಒನ್. Then second, ಸೆಕೆಂಡ್ ಇದು ಮಾಡ್ರಿ. ಇದನ್ನು ಪರ್ಸೆಂಟೇಜ್ ಬಾರ್ ಡಯಾಗ್ರಾಮ್. ನೀವು ಕಂಪೋನೆಂಟ್ ಬಾರ್ ಡಯಾಗ್ರಾಮ್ ಮಾಡಿದ್ರಿ, ಈಗ ಪರ್ಸೆಂಟೇಜ್ ಬಾರ್ ಡಯಾಗ್ರಾಮ್ ಮಾಡ್ರಿ. ಪ್ರಿಂಟಿಂಗ್ ಅಂಡ್ ರೈಟಿಂಗ್, ರ್ಯಾಪಿಂಗ್, ಪ್ರಿಂಟಿಂಗ್ ಅಂಡ್ ರೈಟಿಂಗ್, ರ್ಯಾಪಿಂಗ್, ಸ್ಪೆಷಲ್ ವೆರೈಟೀಸ್ ಬೋರ್ಡ್ಸ್, ಪೇಪರ್ಸ್ ಪ್ರಾಬ್ಲಮ್ ಅದ. ಇದು ನೀವೇನ್ ಮಾಡಿದ್ರಿ? ಕಂಪೋನೆಂಟ್ ಬಾರ್ ಡಯಾಗ್ರಾಮ್ ಮಾಡಿದ್ರಿ ಮೊದಲು. ಈಗ ಪರ್ಸೆಂಟೇಜ್ ಬಾರ್ ಡಯಾಗ್ರಾಮ್ ಮಾಡ್ಬೇಕು. ಸೇಮ್ ಪ್ರಾಬ್ಲಮ್. ದಿಸ್ ಇಸ್ ಯುವರ್ ಸೆಕೆಂಡ್ ಪ್ರಾಬ್ಲಮ್. ನಾನು ನಿಮ್ಗೆ ಫೋಟೋ ಹೊಡೆದು ಕಳಿಸ್ತೇನೆ ಬೇಕಂದ್ರೆ. ಓಕೆ, ಸೆಕೆಂಡ್ ಪ್ರಾಬ್ಲಮ್ ಪರ್ಸೆಂಟೇಜ್ ಬಾರ್ ಡಯಾಗ್ರಾಮ್ ಮಾಡಬೇಕು. ದೆನ್ ಥರ್ಡ್ ಒನ್ ಸಿಂಪಲ್ ಬಾರ್ ಡಯಾಗ್ರಾಮ್. ಸಿಂಪಲ್ ಬಾರ್ ಡಯಾಗ್ರಾಮ್ ಮಾಡಬೇಕು. ದಿಸ್ ಒನ್ I'll send a photo for this. Okay, I'll send a photo. Just a moment. ಒಂದು ನಿಮಿಷ ಕಳಿಸಿ ಬಿಡ್ತೇನೆ ನಾನು ಫೋಟೋ. ಯಾವ ಹೋಮ್ವರ್ಕ್ ಮಾಡ್ಬೇಕಂತ ಕಳಿಸ್ತೀನಿ. ಓಕೆ, just a moment. Be on the line. I'll send all the photos. ಒಂದು 4-5 ಹೋಮ್ವರ್ಕ್ ಪ್ರಾಬ್ಲಮ್ ಮಾಡಿಬಿಟ್ಟು.
BCom third semester. See, I'll send the homework problems. The first one. Next, second one. You have to draw again the percentage bar diagram here. Next, third one. Again a percentage bar diagram. Next, fourth one. Simple bar diagram. Next, fifth one, component bar diagram. Component bar diagram. And one pie diagram is also there for homework. Next, the last column. So these much of problems you have to do. ಕೇಳಿಸ್ತದೆ ಎಲ್ಲರಿಗೆ ಎಷ್ಟು ಲೆಕ್ಕ ಕೊಟ್ಟೆ ಹೇಳ್ರಿ ಈಗ ಹಲೋ am I audible Yes, sir. Yes, sir. Okay, first one nodri, following data gives the cost components of construction of a house. Represent the data by a percentage bar diagram. ಇದನ್ನ ನಾವು ಮೊದಲು ಏನು ಮಾಡಿದೆವು ಕಂಪೋನೆಂಟ್ ಬಾರ್ ಡಯಾಗ್ರಾಮ್ ಅಲ್ಲಿ ಮಾಡಿದೆವು. ಈಗ ಪರ್ಸೆಂಟೇಜ್ ಕಂಪೋನೆಂಟ್ ಅಥವಾ ಸಬ್ ಡಿವೈಡೆಡ್ ಎರಡು ಒಂದೇ ಅದರಲ್ಲೇ ಮಾಡಿದ್ದೇವೆ. ಈಗ ಪರ್ಸೆಂಟೇಜ್ ಮಾಡಬೇಕು ಒಂದೇ ಲೆಕ್ಕ. ಸೆಕೆಂಡ್ ಲೆಕ್ಕ ಏನಂತ ನೋಡ್ರಿ, ರಿಪ್ರೆಸೆಂಟ್ ದ ಫಾಲೋಯಿಂಗ್ ಡೇಟಾ ಬೈ ಪರ್ಸೆಂಟೇಜ್ ಡಯಾಗ್ರಾಮ್ ಆಫ್ ಎಕ್ಸ್ಪೆಂಡಿಚರ್ ಆಫ್ 2 ಫ್ಯಾಮಿಲೀಸ್. ಇದನ್ನು ನಾವು ಕಂಪೋನೆಂಟ್ ಬಾರ್ ಡಯಾಗ್ರಾಮ್ ಆರ್ ಸಬ್ ಡಿವೈಡೆಡ್ ಮಾಡಿದೆವು. ಈಗ ಪರ್ಸೆಂಟೇಜ್ ಮಾಡಬೇಕು. ಥರ್ಡ್ ಪ್ರಾಬ್ಲಮ್, ನೀವು ಫಾಲೋಯಿಂಗ್ ಟೇಬಲ್ ಗಿವ್ಸ್ ದ ಡೇಟಾ ರಿಗಾರ್ಡಿಂಗ್ ಪ್ರೊಡಕ್ಷನ್ ಆಫ್ ಪೇಪರ್ ಇನ್ ಎ ಫ್ಯಾಕ್ಟರಿ, ಡ್ರಾ ಪರ್ಸೆಂಟೇಜ್ ಬಾರ್ ಡಯಾಗ್ರಾಮ್. ಇದನ್ನು ಹೆಂಗ್ ಮಾಡಿದೆವು ಕಂಪೋನೆಂಟ್ ಆಫ್ ಸಬ್ ಡಿವೈಡೆಡ್ ಬಾರ್ ಡಯಾಗ್ರಾಮ್ ಮಾಡಿಬಿಟ್ಟಿದ್ದೆವು. ಈಗ ಪರ್ಸೆಂಟೇಜ್ ಮಾಡಬೇಕು. 3 ಲೆಕ್ಕ ಅದು. ನೆಕ್ಸ್ಟ್ ನಾಲ್ಕನೇದು ಏನದ, adjoining table gives the breakup of expenditure of a family on different items of consumption, draw simple bar diagram. ಇದಕ್ಕೆ ಸಿಂಪಲ್ ಬಾರ್ ಡಯಾಗ್ರಾಮ್ ತೆಗಿಬೇಕು. ಓಕೆ, ನಾಲ್ಕನೇದು. ಓಕೆ, ನಾಲ್ಕಾಗಲ್ಲ, 1 2 3 4, ನಾಲ್ಕನೇದು ಸಿಂಪಲ್ ಬಾರ್ ಡಯಾಗ್ರಾಮ್. ಐದನೇದು ಏನ ನೋಡ್ರಿ, adjoining table gives the breakup of expenditure of a family on different items of consumption, draw component bar diagram. ಅದೇ ಲೆಕ್ಕದ್ದು ಕಂಪೋನೆಂಟ್ ಬಾರ್ ಡಯಾಗ್ರಾಮ್ ತೆಗೆದು. ಸೇಮ್ ಪ್ರಾಬ್ಲಮ್, ಐ ಹೋಪ್ ದಟ್ ಇಸ್ ದ ಸೇಮ್ ಪ್ರಾಬ್ಲಮ್. ಸೇಮ್ ಪ್ರಾಬ್ಲಮ್ದು ಸಿಂಪಲ್ ಬಾರ್ ಡಯಾಗ್ರಾಮ್, ಸೇಮ್ ಪ್ರಾಬ್ಲಮ್ದು ಕಂಪೋನೆಂಟ್ ಬಾರ್ ಡಯಾಗ್ರಾಮ್ ಹೇಳ. Is that clear? After that,
component bar diagram. Last one, sector diagram. Another problem. The following table gives the areas of different continents. Your areas of different oceans, different continents. Okay. The following table gives the areas of different continents. Represent the data by pie chart or sector diagram in million square kilometers. So, just total homework problems you have. How many problems? 1, 2, 3, 4, 5, 6. You have 6 problems. That's all. That completes your diagrams. From the next class, I'll start your graphs. Graphs na start ಮಾಡ್ಬೇಕು next. Be ready with your graph papers. Graphs ಹೇಳಬೇಕಂದ್ರೆ graph paper ಇರಲೇಬೇಕು, ಇಲ್ಲಾಂದ್ರೆ graphs ಹೇಳಕ್ ಆಗಲ್ಲ. ಅರ್ಥ ಆಯ್ತು ಎಲ್ಲರಿಗೆ? You should bring your graph papers. Anything else? Any other doubts? ಯಾರಿಗೆ ಏನಾದರೂ ಡೌಟ್ ಇದೆ? Okay, fine. No doubt. So ನಾಳೆ ಏನ್ ಮಾಡ್ತೀರಿ ಎಲ್ಲರೂ? ಗ್ರಾಫ್ ತಗೊಂಡ್ಬರ್ಬೇಕು. Okay. Okay. From tomorrow on, bring the graph. We shall start the graph. So graph ನಲ್ಲಿ ಏನೇನ್ ಬರ್ತಾವ ನಮ್ಗೆ ಏನೇನ್ ಕಲಿತೀವಿ ಗ್ರಾಫ್ ನಲ್ಲಿ ಅಂದ್ರೆ we will learn first one histogram. ಎಲ್ಲಕ್ಕಿಂತ ಮೊದಲು ಕಲಿಯೋದು ನಾವು ಹಿಸ್ಟೋಗ್ರಾಮ್ ಕಲಿತೀವಿ ಗ್ರಾಫ್ ನಲ್ಲಿ. ನೋಡ್ರಿ ಹೇಳ್ತೇನೆ ನಿಮ್ಗೆ ಇನ್ನೇನಂತ ಹೇಳಿ. First histogram, then frequency polygon, then frequency curve, then ogived curves. ಇಷ್ಟೆಲ್ಲ ನಾವು ಕಲಿತೀವಿ. Okay. Fine. Tomorrow we'll see. Now, thank you everyone. We shall close the session now. Almost time up. Session na close ಮಾಡೋಣ.